ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀನಿ ಅಂತ ಕೇಳಿಸ್ಕೊಳಂತ. ನಾವು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಬೆನಕರಳ್ಳಿಗೆ. ಅಲ್ಲಿ ಸ್ವಲ್ಪ ನಮ್ಮ ಒಂದು ರಿಲೇಟಿವ್ಸ್ದು ಮ್ಯಾರೇಜ್ ಇರೋದ್ರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಹೋಗ್ತಾ ಇದ್ದೀವಿ. ಸೊ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಬ್ರೇಕ್ಫಾಸ್ಟ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಟೀ ಕುಡಿತೀನಿ. ಟೀ ಕುಡಿದ್ಬಿಟ್ಟು ರೆಡಿಯಾಗಿ ಮ್ಯಾರೇಜ್ಗೆ ಹೋಗಿ ಬರ್ತೀವಿ. ಮೊದಲು ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರ, ನಾನು ತೋರಿಸ್ತೀನಿ ನಮ್ಮೂರು ಅಂತೇಳಿ. ಅದೇ ಊರಿಗೆ ಹೋಗ್ತಾ ಇರೋದು. ಸೊ ಯಾರ್ಯಾರು ಏನು ಮಾಡಕತ್ತೀವಿ ಅಂತೇಳಿ ತೋರಿಸ್ತೀನಿ ಬರ್ರಿ. ಏನು ಮಾಡಕತ್ತೀನಿ ನೀನು? ಸೊ ನೋಡಿರಿ, ಶೈನು ಚಾಯ್ ಟೋಸ್ಟು ಖಾರಿ ತಿನ್ನಕತ್ತಾನ. ಆಲ್ರೆಡಿ ಇಡ್ಲಿ ತಿಂದಿದ್ದಲ್ಲ. ಎಷ್ಟು ತಿಂದಿದ್ದು ಇಡ್ಲಿ? ಒಂದು ಇಡ್ಲಿ ತಿಂದು ಟೀ ಮತ್ತು ಇದು ತಿನ್ನಕತ್ತಾನ. ಬೀಳಿಸ್ಬೇಡ, ನೀಟಾಗಿ ಇದು ಮಾಡು, ಸರಿನಾ? ನೋಡ್ಗ ಎಷ್ಟು ಸಲ ಹೇಳ್ತೀವಿ ಹೆಂಗಿದ್ದಿದ್ದು ಹಂಗೆ ಇಟ್ರಿ ಅಂತ, ಇಡಂಗೆ ಇಲ್ಲ. ಓಕೆ ರೈಟ್. ನೋಡಿರಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀವಿ ಹೀಗೆ. ಸೊ ಯಾರ್ಯಾರು ಏನೇನು ಮಾಡಕತ್ತಾರಂದರೆ ಅಷ್ಟೇ ಮಾಡಕತ್ತಾರ. ಹಾಯ್ ಮಾಡ್ರಿ ಎಲ್ಲರೂ. ತೆಗಿಲಿ, ಏನು ಇಡ್ಲಿ ಬೇಕಾ? ಸೊ ಇವಾಗ ಹೋಗುವ ಸ್ವಲ್ಪ ಅದಕ್ಕಿಂತ ಮುಂಚೆ ಟೀ ಕುಡಿತೀನಿ. ಟೀ ಕುಡಿದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮದುವೆಗೋಸ್ಕರ ಈ ಒಂದು ಗಿಫ್ಟನ್ನು ರೆಡಿ ಮಾಡ್ಕೊಂಡಿವಿ. ತೋರ್ಸು ಶೈನ. ಇದು ರೆಡಿ. ಹೇಳ್ಬಾರ್ದು ಅಲ್ಲ, ಅದು ಬೇರೆ ಆಯ್ತು. ಇವಾಗ ಎಲ್ಲರೂ ಕೆಳಗೆ ಹೋದ್ರು. ನಾನು ಕೀ ಹಾಕ್ಕೊಂಡು ಹೋಗ್ತೀನಿ. ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀನಿ. ಏನೋ ಒಂಥರ ದೇವರೇ ಒಳ್ಳೇದು ಮಾಡಪ್ಪ, ಹೋಗಿ ಬರ್ತೀವಿ. ನಮ್ಮ ಮುಂಚೆ ಎಲ್ಲ ಡೋರು ಬಾತ್ರೂಮ್ದು ಅದೆಲ್ಲ ನೋಡಿ ಹೋದ್ರೇ ಸಮಾಧಾನ. ಇಲ್ಲ ಅಂತಂದರೆ ಹೋಗುವಾಗ ಅದು ಆಫ್ ಮಾಡಿಲ್ವಾ, ಇದು ಆಫ್ ಮಾಡಿವಾ, ಅದು ಆನ್ ಇಟ್ಟಿದ್ದೀವಾ ಅಂತ ತಲೆಯಲ್ಲಿ ಓಡ್ತಾನೆ ಇರ್ತದೆ. ಸೊ ಅದಕ್ಕೆ ಎಲ್ಲ ಒಂದು ಸರಿ ನೋಡಿಬಿಡೋಣ ಅಂತ. ರೂಮಲ್ಲಿ ಟ್ಯಾಪ್, ಗ್ಯಾಸ್ ಅದೆಲ್ಲ. ಸೊ ಇವಾಗ ಎಲ್ಲರೂ ಸಹ ಹೋಗಿ ಕೆಳಗಡೆ ಕಾರಲ್ಲಿ ಕುಂತ್ಕೊಂಡಿದ್ದಾರೆ. ಲಾಸ್ಟ್ ನಾನೇ. ಸೊ ಹಂಗಾಗಿ ಇವಾಗ ನಮ್ಮದು ಮನೆಯನ್ನು ಕೀ ಹಾಕ್ತಾಯಿದ್ದೀನಿ. ಎಲ್ಲ ಒಳಗಡೆ ಎಲ್ಲ ನೋಡಿಬಿಟ್ಟು ಸರಿಯಾಗಿ ನೋಡಿ ಇವಾಗ ಕೀ ಹಾಕ್ಕೊಂಡು ನಾನು ಕೆಳಗಡೆ ಹೋಗಿ ಕೂತ್ಕೋತೀನಿ ಕಾರಲ್ಲಿ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬೆನಕನಳ್ಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಜ್ಜಿಯಿಂದ ರಿಲೇಷನ್ದು ಮದುವೆ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಮಮ್ಮಿ ಇಲ್ಲಿ ನೋಡಿ. ಸೊ ಇಲ್ಲಿ ಅಣ್ಣ ಕುಂತಿದ್ದಾರೆ. ಎಷ್ಟಂತ? 20 ರೂಪಾಯಿ. ಎರಡು ಮಿಕ್ಸಾ? ನನ್ಗೆ ಒಂದು ಮೊಳ ಸಾಕು. ಅಲ್ಲ ಮಿಕ್ಸ್ ಬೇಕಾ? ಇಲ್ಲ, ವೈಟ್ ಒಂದು ಮೊಳ ಕೊಡಿ. ಸೊ ಇದಿಷ್ಟೆಷ್ಟಲ್ಲ? 1 ಮೊಳ 20 ರೂಪಾಯಿ. ಅಸ್ಲಾಂ ವಾಲೇಕುಮ್ ಅಲ್ಲ. ಲಿಪ್ಸ್ಟಿಕ್ಕೇ ತಂದಿಲ್ಲ. ನಾನು ಲಿಪ್ಸ್ಟಿಕ್ ಹಚ್ಕಲ್ಲ. ಯಾಕೆ ಆಶ್ಲಿ ಲಿಪ್ಸ್ಟಿಕ್ ಹಚ್ಕೋತ ಬಿಟ್ಟ ನೋಡು. ಸೇಮ್ ಆಶ್ಲಿ ಮುಸ್ಲಿಂ ಕಣ್ಣ ಕಾಣೋದು. ಇವಾಗ ಕ್ರಿಶ್ಚಿಯನ್ ಅದೇ. ಸರಿ ನೋಡಿ, ಹೂವು ಇವಾಗೇನು ಇಟ್ಕೊಳ್ಳಲ್ಲ. ಇದನ್ನು ಪೇಪರಲ್ಲಿ ಸುಟ್ಬಿಟ್ಟು ಅಲ್ಲಿ ಇಡ್ತೀನಿ. ಅಲ್ಲಿ ಇಳಿದ ತಕ್ಷಣ ಹೂವು ಇಟ್ಕೊತೀನಿ. ಐಡಿಯಾ. ಸಣ್ಣವ್ರು ಇರುವಾಗ ಎಷ್ಟು ತಿಂತಿದ್ವಿ ಗೊತ್ತಾ ನಾವು? ಅಂದರೆ ಸ್ಕೂಲಿಗೆ ಜೋಬಿಗೆಲ್ಲ ಇಟ್ಕೊಂಡು ಹೋಗ್ತಿದ್ವಿ. ನೀರಾಗಿ ನೆನೆಸ್ಬಿಟ್ಟು ತಿಂತಿದ್ವಿ. ಫುಲ್ಲು ತಿಂತಿದ್ವಿ ಮುಂಚೆ ಪಾಪ. ನಾವು ಬೆನಕನಳ್ಳಿಗೆ ಬಂದಿದ್ವಿ. ನಾನು ಕಣ್ಣಿಗೆ ಕಾಜಲ್ನ ಹಚ್ಕೊಂಡಿದ್ದೆ, ಏನು ಮೇಕಪ್ ಮಾಡ್ಕೊಂಡಿಲ್ಲ. ಅದಕ್ಕೆ ಎಷ್ಟು ಸ್ಪ್ರೆಡ್ ಆಗಿ ಗಲೀಜ ಆಗಿದೆ ಅಂತ ಕಣ್ಣು ಮುಡ್ಬೋದು. ಹೋಗಿ ಫೇಸ್ನ ತಗೊಳ್ತೀನಿ. ನಾನು ಫಸ್ಟು ಕೆಲಸ ಮಾಡೋದು. ಈಗ ನಾವು ಬೆನಕನಳ್ಳಿಗೆ ಬಂದಿದ್ದೀವಿ. ಮಮ್ಮಿ ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಗುದ್ದಕ್ಕೆ ಬರಕತ್ತಿತ್ತು, ನಾನು ಬಂದೆ. ಈಗ ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಜೀವಿಸಲು ಸದಾ ನಿನ್ನ ಆಶೀರ್ವಾದ ನೀಡುತ್ತಾ ಬರಬೇಕು. ಮುದ್ದಾಗಿ ಏಸು ಮುದ್ದ
ನೋಡ್ತೀಯಾ ನೀನು? ದಿನ ನೋಡ್ತೀಯಾ? ಅವಾಗ ಅವಾಗ? ಇಲ್ಲ, ಪಪ್ಪ ನೋಡೋ ಪಪ್ಪ ನೋಡ್ತಾನಲ್ಲ ಅವಾಗ ನೋಡ್ತಾನೆ. ಹೌದಾ, ಥ್ಯಾಂಕ್ ಯು. ಮಕ್ಕಂಡಕ್ಕಿ ನೆಪ್ಸಕತ್ತಾರ ನೋಡ್ಗ, ಎಪ್ಸಿದ್ರು ಕೂಡ ಆಲ್ರೆಡಿ. ಸೊ ಫುಲ್ ಇಲ್ಲಿ ಶೆಕಿ, ಅದಕ್ಕೆ ನಾನು ಮ್ಯಾಲಿಂದ ಬಿಚ್ಚಿದ್ದೀನಿ ಖಾಲಿ ಮನೆಯಲ್ಲಿ. ಆಮೇಲೆ ಹೊರಗೆ ಮತ್ತೆ ಹಾಕೋತೀನಿ. ಓಕೆ, ಬಟ್ಟೆ ರೂಪ ಎಲ್ಲರಿಗೂ ಬಾಯ್. ಬೇಗ ಇಲ್ಲಿ ಅಂತೂ ಫುಲ್ ಶೆಕೆ. ಎಲ್ಲ ಊರಲ್ಲೂ ಇವಾಗ ಬೇಸಿಗೆಗಾಲ ಅಂದ್ಮೇಲೆ ಎಲ್ಲ ಊರಲ್ಲೂ ಶೆಕೆ ಇರ್ತದ. ಬಟ್ ಡಬಲ್ ಇಲ್ಲ ಬೇರೆ ಮೊದ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಓಕೆ. ಇವಾಗ ಊರಲ್ಲಿ ನೋಡ್ರಿ ಬೆನ್ಕನಹಳ್ಳಿಯಲ್ಲಿ ಬಸ್ ಬಂದು ನಿಂತ್ಕೊಂಡೈತಿ. ಜನರೆಲ್ಲ ಹೆಂಗೆ ಹತ್ತಾ ಇದ್ದಾರೆ. ಮೋಸ್ಟ್ಲಿ ಸೇಡಮ್ಗೆ ಏನಾದರೂ ಹೋಗ್ತಾ ಇರಬೇಕದು. ಬಾಯ್ 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 ಬಾಯ್. ಫ್ರೂಟ್ ತಗೋಕೆ ಬಂದಿದ್ದೀವಿ. ನೀಲ್ ಹಣ್ಣು ಇದೆ, ಬ್ಲೂಬೆರಿ. ಅಲ್ಲಿ ಅಜ್ಜಿ ಮ್ಯಾಂಗೋ ತಗೋತಾ ಇದ್ದಾರೆ. ಸುಡ್ಕೊಡು ವಜ್ಜಿ ಹಾಕ್ತದೆ ಅದಕ್ಕೆ. ಮ್ಯಾಂಗೋ ತಗೊಂಡಿವಿ. ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಿ ಬಂದ್ವಿ. ಬರೋಷ್ಟಿಗೆ ಫುಲ್ಲು ಟಯರ್ಡ್ ಆಗಿದ್ದೀವಿ. ಇವಾಗ ನಾವು ಸೇಫಾಗಿ ಇಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಂತ. ಬಾಯ್ ಬಾಯ್.